ಕಡೆ ಕಾಂಗ್ರೆಸ್ ಭದ್ರಕೋಟೆಯನ್ನ ಛಿದ್ರ ಮಾಡೋದಕ್ಕೇನೆ ಮೋದಿ ಲಗ್ಗೆ ಇಡ್ತಾ ಇರುವಂತದ್ದು ಅನ್ನೋದು ಏನು ಮುಚ್ಚಿಟ್ಟಿರುವಂತ ವಿಚಾರ ಅಲ್ಲ. ಯಾವ್ಯಾವ ಕಾರಣಕ್ಕೆ ಕಲಬುರಗಿಯನ್ನ ನಾವು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಿ ಇಲ್ಲಿ ನಾವು ಪರಿಗಣಿಸಬಹುದಾಗುತ್ತೆ. ಕಲಬುರಗಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕಾಂಗ್ರೆಸ್ನ ಭದ್ರಕೋಟೆ 1951ರಿಂದ 2014ರವರೆಗೂ ಕೂಡ 17 ಲೋಕಸಭಾ ಚುನಾವಣೆ ನಡೆದಿದೆ. 17 ಲೋಕಸಭಾ ಚುನಾವಣೆಯಲ್ಲಿ 15 ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು ದಕ್ಕಿದೆ. ಕಲಬುರಗಿಯಲ್ಲಿ 17 ಚುನಾವಣೆಯಲ್ಲಿ ಒಮ್ಮೆ ಮಾತ್ರ ಕಲಬುರಗಿಯಲ್ಲಿ ಕಮಲ ಅರಳಿತ್ತು. ಒಂದು ಬಾರಿ ಬಿಜೆಪಿ, ಒಂದು ಬಾರಿ ಜೆಡಿಎಸ್ ಅಭ್ಯರ್ಥಿ ಇಲ್ಲಿ ಜಯ ಸಾಧಿಸಿದ್ದಾರೆ. 1998ರಲ್ಲಿ ಬಸವರಾಜ ಪಾಟೀಲ್ ಸೇಡಂ ಬಿಜೆಪಿಯಿಂದ ಗೆದ್ದಿರ್ತಾರೆ. 1996ರಲ್ಲಿ ಜೆಡಿಎಸ್ ನಿಂದ ಸ್ಪರ್ಧಿಸಿ ಖಮರುಲ್ ಇಸ್ಲಾಂ ಗೆದ್ದಿರ್ತಾರೆ. ಕಲಬುರಗಿಯಲ್ಲಿ ಹ್ಯಾಟ್ರಿಕ್ ಜಯ ಅಂದ್ರೆ ಆಮೇಲೆ ಈಗ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ನಾವು ಗಮನಿಸಿದ್ದೀವಿ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿಯ ಬೇರೆ ಬೇರೆ ಭಾಗದಲ್ಲಿ ನಿಂತು ಹೇಗೆ ಅವರು ಗೆದ್ಕೊಂಡು ಬಂದಿದ್ದಾರೆ ಇಲ್ಲಿ ತನಕನೂ ಅಂತ. ಬಟ್ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕಳೆದ 2 ಬಾರಿನೂ ಕೂಡ ಅವರು ಕಂಟೆಸ್ಟ್ ಮಾಡಿ ಗೆದ್ದಿದ್ದಾರೆ. ಈ ಕಾರಣಕ್ಕಾಗಿ ಈ ಬಾರಿ ಅವರು ಕಂಟೆಸ್ಟ್ ಮಾಡ್ತಾ ಇರುವಂತದ್ದು ಮೂರನೇ ಬಾರಿ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಶತಾಯಗತಾಯ ಕಲಬುರಗಿಯಲ್ಲಿ ಗೆಲ್ಲೋದಕ್ಕೆ ಬಿಜೆಪಿ ನಾಯಕರು ಈಗ ತಂತ್ರವನ್ನ ಹೆಣಿತಾ ಇದ್ದಾರೆ. ಏನೋ ಹೇಳಿ ಕೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಕಲಬುರಗಿಗೆ ಬರ್ತಾ ಇದ್ದಾರೆ. ಮೊನ್ನೆ ನಡೆದಂತ ಒಂದಷ್ಟು ಏರ್ ಸ್ಟ್ರೈಕ್, ಆ ನಂತರದ ಒಂದಷ್ಟು ಬೆಳವಣಿಗೆಗಳು, ಹೀಗಾಗಿ ಭದ್ರತೆ ಸಹಜವಾಗಿ ಬಹಳ ಜೋರಾಗಿದೆ. ಕಲಬುರಗಿ ನಗರಕ್ಕಿಂದು ಪ್ರಧಾನಿ ಮೋದಿ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಫ್ಕೋರ್ಸ್ ಅವರು ಇತರ ಸಂದರ್ಭದಲ್ಲಿ ಬಂದರೂ ಕೂಡ ಬಹಳಷ್ಟು ಭದ್ರತೆ ಇರುತ್ತೆ. ಇವತ್ತು ಆ ಭದ್ರತೆ ಮತ್ತು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಲಾಗ್ತಾ ಇದೆ. ಭದ್ರತೆಗಾಗಿ 2000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಎಸ್ಪಿ, ಹೆಚ್ಚುವರಿ ಎಸ್ಪಿ ಹಾಗೆ ಇನ್ಸ್ಪೆಕ್ಟರ್ಗಳನ್ನ ನಿಯೋಜನೆ ಮಾಡಲಾಗಿದೆ. 9 DAR, 10 KSRP ತುಕಡಿಗಳನ್ನ ನಿಯೋಜಿಸಲಾಗಿದೆ. ಕಲಬುರಗಿ, ಬೀದರ್, ಯಾದಗಿರಿಯಿಂದ ಪೊಲೀಸ್ ಸಿಬ್ಬಂದಿ ಆಗಮಿಸಿದ್ದಾರೆ. ರಾಯಚೂರಿನಿಂದಲೂ ಕೂಡ ಬಂದೋಬಸ್ತ್ಗೆ ಸಿಬ್ಬಂದಿಯನ್ನ ನಿಯೋಜಿಸಲ್ಪಡಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರಿಂದ ಭಾರೀ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಭದ್ರತೆ ಅಂತ ಅಂದ್ರೆ 7 ಸುತ್ತಿನ ಕೋಟೆಯ ಭದ್ರತೆಯಲ್ಲಿರುತ್ತೆ. ಅಂಥದ್ರಲ್ಲಿ ಇವತ್ತು ಕಲಬುರಗಿಗೆ ಬರ್ತಾ ಇರುವಂತ ಹಿನ್ನೆಲೆ ಒಂದ್ ಕಡೆ ಚುನಾವಣಾ ಪ್ರಚಾರ ಕಾರ್ಯ ಬೇರೆ ಇರುತ್ತೆ. ಬಹಳಷ್ಟು ಜನ ಬರ್ತಾರೆ. ಎಲ್ಲರನ್ನೂ ಕೂಡ ಆದಷ್ಟು ಮಟ್ಟಿಗೆ ಅಲ್ಲಿ ಚೆಕ್ ಮಾಡಿನೇ ಒಳಗೆ ಬಿಡಲಾಗುವಂಥದ್ದು. ಮತ್ತೆ ಕಾರ್ಯಕ್ರಮ ನಡೆಯುವಂತಹ ಸ್ಥಳದಲ್ಲೂ ಕೂಡ ಏನಾದ್ರು ಸ್ಫೋಟಕಗಳು ಅಥವಾ ಅಹಿತಕರ ಘಟನೆಯನ್ನ ಸೃಷ್ಟಿಸುವಂತ ನಿಟ್ಟಿನಲ್ಲಿ ಬೇಕಾದಂತ ತಯಾರಿ ಏನಾದ್ರು ಮಾಡ್ಕೊಂಡು ಬಿಟ್ಟಿದ್ದಾರೋ, ಈ ಕಾರಣಕ್ಕಾಗಿನೇ ವಿಶೇಷ ಮುತುವರ್ಜಿಯನ್ನು ವಹಿಸಲಾಗಿದೆ. ಅಗೈನ್ ನಾನು ಹೇಳಿದ ಹಾಗೆ ಮೊನ್ನೆ ಸ್ಟ್ರೈಕ್, ಅದಾದ ನಂತರದಕ್ಕಿಂತ ಮುನ್ನ ಪುಲ್ವಾಮಾ ಅಟ್ಯಾಕ್, ಈ ತರದ ಬಹಳಷ್ಟು ದೇಶದಲ್ಲಿ ಬೇರೆ ಬೇರೆ ಕಡೆ ಒಂದಷ್ಟು ಘಟನೆಗಳು ನಡೀತಾ, ಅದರಲ್ಲೂ ಈ ಜಮ್ಮು ಕಾಶ್ಮೀರ ಭಾಗದಲ್ಲೆಲ್ಲ ಘಟನೆಗಳು ನಡೀತಾ ಇರುವಂಥದ್ದು. ಅದರ ವಿರುದ್ಧವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಳ್ತಾ ಇರುವಂತಹ ಒಂದಷ್ಟು ದಿಟ್ಟ ಕ್ರಮ. ಹೀಗಾಗಿನೇ ಸಹಜವಾಗಿ ವಿರೋಧ ಬಣನೂ ಕೂಡ ಹೆಚ್ಚಿರುವಂತಹ ಸಂದರ್ಭ ಇದು. ಆಮೇಲೆ ಈ ತರದ ಚುನಾವಣೆ ಪ್ರಚಾರ ಕಾರ್ಯ ಈ ತರದ ಸಂದರ್ಭದಲ್ಲೆಲ್ಲ ವಿಧ್ವಂಸಕ ಕೃತ್ಯಗಳನ್ನ ಎಸ್ಕುವಂತ ನಿಟ್ಟಿನಲ್ಲಿ ಬಳಸ್ಕೊಳ್ಳುವಂತ ಚಾನ್ಸಸ್ ಬಹಳ ಹೆಚ್ಚಿರುತ್ತೆ. ಈ ಕಾರಣಕ್ಕಾಗಿನೇ ಅಂತಹದ್ಯಾವುದು ಕೂಡ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ಅಲ್ಲಿ ನಿಯೋಜಿಸಲ್ಪಡಲಾಗ್ತಾ ಇದೆ. ಕಲಬುರಗಿಯಲ್ಲಿ ಏನೆಲ್ಲ ವ್ಯವಸ್ಥೆ ಇವತ್ತು ಹೇಗೆಲ್ಲ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕಾಗಿ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಸಂಜಯ್ ಜೊತೆಗೆ ಸುರೇಶ್ ಇಬ್ರು ಕೂಡ ಕಲಬುರಗಿಯಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಅವರನ್ನ ಸಂಪರ್ಕ ಮಾಡೋದಾದ್ರೆ, ಸುರೇಶ್, ಬಹುತೇಕವಾಗಿ ಇವಾಗ ನಾವು ಗಮನಿಸ್ತಾ ಇದ್ವಿ, ಎಲ್ಲೆಡೆ ಖಾಕಿ ಹದ್ದಿನ ಕಣ್ಣಿಟ್ಟಿರೋದನ್ನ ಗಮನಿಸ್ತಾ ಇದ್ವಿ ಬೆಳಗಿನ ಸಂದರ್ಭದಕ್ಕಿಂತ ಮುನ್ನ. ಇದು ಕಲಬುರಗಿಯಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಕಾರ್ಯಕ್ರಮ ಏನಿದೆ, ಇದು ಕಲಬುರಗಿಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಎಷ್ಟು ಇಂಪಾರ್ಟೆಂಟ್ ಅದಕ್ಕಿಂತ ಮುನ್ನ ಇದಕ್ಕೆ ಸಂಬಂಧಪಟ್ಟಂತೆ ಭದ್ರತೆಗೆ ಸಂಬಂಧಪಟ್ಟಂತೆ ಅಲ್ಲಿ ಮಾಡ್ಕೊಳ್ತಾ ಇರುವಂತಹ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಸುರೇಶ್, ವಿವರಿಸಬಹುದಾ?
ಖಂಡಿತವಾಗ್ಲೂ ಮಾಲ್ತೇಶ್ ಏನಂತಂದರೆ ಕಾಂಗ್ರೆಸ್ನ ಭದ್ರಕೋಟೆ ಆಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆಗೆ ಇವತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇರುವಂಥದ್ದು. ದೆಹಲಿಯಿಂದ ವಿಶೇಷ ವಿಮಾನದ ಮೂಲಕ ಸುಮಾರು ಬೀದರ್ನ 9:45ಕ್ಕೆ ಬೀದರ್ನ ಏರ್ಬೇಸ್ಗೆ ಬರ್ತಾರೆ. ಅಲ್ಲಿ ಸುಮಾರು ಒಂದು 15ರಿಂದ 20 ನಿಮಿಷಗಳ ಕಾಲ ಅಲ್ಲಿ ಬೀದರ್ನ ಏರ್ಬೇಸಲ್ಲಿ ಒಂದು ರೆಸ್ಟ್ ಮಾಡ್ತಾರೆ. ಅಲ್ಲಿಂದ ತದನಂತರ ಅಲ್ಲಿಂದ ವಿಶೇಷ ಹೆಲಿಕಾಪ್ಟರ್ ಮೂಲಕ ಕಲಬುರಗಿಗೆ ಬರ್ತಾರೆ. ಕಲಬುರಗಿ ಬಂದ ನಂತರ ಬೀದರ್ನ ಈಗಾಗಲೇ ಒಂದು ಭವ್ಯ ವೇದಿಕೆಯೂ ಕೂಡ ಈಗಾಗಲೇ ಇಲ್ಲಿ ಸಿದ್ಧ ಆಗಿರುವಂಥದ್ದು ಕಲಬುರಗಿ ಎನ್ವಿ ಮೈದಾನದಲ್ಲಿ. ಹೀಗಾಗಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಈಗಾಗಲೇ ಇಲ್ಲಿ ಕೈಗೊಂಡಿರುವಂಥದ್ದು. ಈಗ ನಾವು ಈ ಸೈಡ್ ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಪೊಲೀಸರು ಕೂಡ ಇಲ್ಲಿ ಇದ್ದಾರೆ. ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಯಿಂದ ಸುಮಾರು ಒಂದು 2,000ಕ್ಕೂ ಅಧಿಕ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಕಲಬುರಗಿ SP ಆಗಿರ್ತಕ್ಕಂಥ ಎಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಅದರ ಜೊತೆಗೆ ಸುಮಾರು 2 ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಈಗ ಇದರಲ್ಲಿ ಸ್ಥಳದಲ್ಲಿದ್ದಾರೆ ಮತ್ತು ಹೋಮ್ ಗಾರ್ಡ್ಗಳು ಕೂಡ ಸಾಕಷ್ಟು ಜನ ಇರುವಂಥದ್ದು. ಈ ವೇದಿಕೆಯಲ್ಲಿ ಸಾಕಷ್ಟು ಜನ ಸುಮಾರು 1 ಲಕ್ಷ ಜನ ಸೇರುವಂಥ ಸಾಧ್ಯತೆಯೂ ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು. ಸುಮಾರು 70,000 ಆಸನದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಸಾಕಷ್ಟು ಇಡೀ ಕಲಬುರಗಿ ನಗರಾದ್ಯಂತ ಒಂದು ಹೈ ಅಲರ್ಟ್ ಸೆಕ್ಯೂರಿಟಿಯನ್ನು ಕೂಡ ಈಗಾಗಲೇ ಮಾಡ್ತಿರುವಂಥದ್ದು. ಪ್ರತಿಯೊಬ್ಬ ಎಲ್ಲ ಕಡೆಯಿಂದ ಬರ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಎಲ್ಲ ಆ್ಯಂಗಲ್ನವರನ್ನು ಚೆಕ್ ಮಾಡಿ ಒಳಗಡೆ ಬಿಡುವಂಥ ಒಂದು ಕೆಲಸನೂ ಕೂಡ ಇಲ್ಲಿ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಜನ ಸೇರೋ ಸಾಧ್ಯತೆಯೂ ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು. ಯಾಕಂತಂದರೆ ಸಾಕಷ್ಟು ಜನ ಸುಮಾರು ಕಳೆದ 2-3 ದಿನದಿಂದನೂ ಕೂಡ ಅಲ್ಲೇನು ಅಶೋಕ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಒಂದು ಸ್ಟೇಜ್ನ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ತದನಂತರ ಇಲ್ಲಿ ಇರ್ತಕ್ಕಂಥ ಒಂದು ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಶತಾಯಗತ ಇಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸೋಲಿಸಲೇಬೇಕು ಅನ್ನೋ ಒಂದು ಹಟ್ಟಕ್ಕೆ ಬಿದ್ದಿರ್ತಕ್ಕಂಥ BJP ಅವರು ಸಾಕಷ್ಟು ಜನರನ್ನು ಸೇರಿಸುವಂಥ ಒಂದು ಪ್ರಯತ್ನನೂ ಕೂಡ ಈಗಾಗಲೇ ಮಾಡಿರುವಂಥದ್ದು. ಕಲಬುರಗಿ, ಯಾದಗಿರಿ, ರಾಯಚೂರು ಸೇರಿದಂತೆ ಸುಮಾರು ಒಂದು 4 ಜಿಲ್ಲೆಗಳಿಂದ ಸಾಕಷ್ಟು ಜನರು ಕೂಡ ಇಲ್ಲಿ ಆಗಮಿಸುವಂಥ ಸಾಧ್ಯತೆಯನ್ನು ಕೂಡ ಅತಿ ಹೆಚ್ಚು ಅಂತಂದರೆ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯಿಂದ ಅತಿ ಹೆಚ್ಚು ಸಾರ್ವಜನಿಕರು ಕೂಡ ಈಗಾಗಲೇ ಇಲ್ಲಿ ಬರ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಸುಮಾರು 11ರಿಂದ 12 ಗಂಟೆ ತನಕ ಇಲ್ಲೇನು ಎಲ್ಲರೂ ಕೂಡ ಜನ ಜಮಾಯಿಸ್ತಾರೆ. ಸುಮಾರು ಸರಿಯಾಗಿ 12 ಗಂಟೆಗೆ ಇಲ್ಲಿನ ನರೇಂದ್ರ ಮೋದಿ ಅವರು ಈ ಕಾರ್ಯಕ್ರಮ ಆರಂಭ ಕೂಡ ಆಗ್ತಿರುವಂಥದ್ದು. ಇವ್ರ ಜೊತೆಗೆ ನರೇಂದ್ರ ಮೋದಿ ಅವ್ರ ಜೊತೆಗೆ ರಾಜ್ಯದ ಸಾಕಷ್ಟು ಪ್ರಮುಖ ನಾಯಕರು ಕೂಡ ಈಗಾಗಲೇ ಇಲ್ಲೇನು ಕಲಬುರಗಿ ನಗರಕ್ಕೆ ಆಗಮಿಸಿರುವಂಥದ್ದು. ಅಲ್ಲಿ ಆಗಮಿಸ್ತಾ ಇದ್ದಾರೆ. ಅಶೋಕ್ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸೇರಿದಂತೆ ಸಾಕಷ್ಟು ರಾಜ್ಯ ಮಟ್ಟದ ನಾಯಕರು ಕೂಡ ಇಲ್ಲೇನು ಅವ್ರ ಜೊತೆಗೆ ಆಗ್ತಾರೆ. ಸುಮಾರು ಒಂದು 10 ಜನರಿಗೆ ಮಾತ್ರ ಇಲ್ಲೇನು 10 ಜನರು ಮಾತ್ರ ರಾಜ್ಯ ಮಟ್ಟದ ನಾಯಕರು ಮತ್ತು ಸಾಕಷ್ಟು ಸ್ಥಳೀಯ ಕಲಬುರಗಿ ಮತ್ತು ಬೀದರ್ ನಗರದ ಒಂದು ಲೀಡರ್ಗಳಿಗೆ ಅಲ್ಲಿ ಅವಕಾಶ ಮಾಡ್ತಿದ್ದಾರೆ. ಮಾಲ್ತೇಜ್ ಓಕೆ ಜಸ್ಟ್ ಹೋಲ್ಡ್ ಸುರೇಶ್, ನಾನು ನಿಮ್ಮ ಜೊತೆಗೆ ಮತ್ತೆ ಮಾತನಾಡ್ತೀನಿ. ಆಮೇಲೆ ಇನ್ನೂ ಒಂದು ವಿಚಾರ ಇವತ್ತು ಬಹಳ ಕುತೂಹಲ ಕೆರಳಿಸ್ತಾ ಇರುವಂಥದ್ದು ಅಂದ್ರೆ ನಿನ್ನೆ ಆದಂಥ ಒಂದಷ್ಟು ಘಟನಾವಳಿಗಳನ್ನ ಗಮನಿಸಿದ್ವಿ ನಾವು. ಚಿಂಚೋಳಿ